ಸರ್ 2 ಲಕ್ಷ 3 ಲಕ್ಷ ಡೌನ್ ಪೇಮೆಂಟ್ ಅಲ್ಲ ಸರ್, ಬರೀ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬನ್ನಿ. ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿ ಮಾಡ್ಕೊಡ್ತೀನಿ ಸರ್. ಬರೀ 2 ಲಕ್ಷ ರೂಪಾಯಿ ತೊಗೊಂಬನ್ನಿ ಸಾಕು, ನಿಮಗೆ ಕೊಡ್ತೀನಿ ಸರ್. ಬ್ರೆಜಾ ಬೇಕಾ, ಕ್ರೆಟಾ ಬೇಕಾ, ಮತ್ತೊಂದು ಬ್ರೆಜಾ ಇದೆ, ಇನ್ನೊಂದು ಬ್ರೆಜಾ ಇದೆ ಸರ್. ನಿಮ್ಗೆ ಯಾವ್ದು ಬೇಕು ಸರ್ ಬನ್ನಿ ಸರ್, ಗಾಡಿ ಇದೆ ಸರ್. 99,000 ಬರೀ 1,70,000 ಸರ್. ಬರೀ 1,20,000 1,85,000 ರೂಪಾಯಿ ಕೊಡ್ತೀನಿ ಸರ್. ಅದೇ ಗಾಡಿ ಬೇಕಾ ಸರ್? 1,80,000 ಕೊಡ್ತೀನಿ ಬನ್ನಿ ಸರ್. 15 ಮಾಡಲು ಬರೀ 55,000 ಕಿಲೋಮೀಟರ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ ಗಾಡಿ ಸರ್. 2014 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಶೋರೂಮ್ ಮೇಂಟೈನ್ಡ್ ವೆಹಿಕಲ್. ಶೋರೂಮ್ ಇಷ್ಟಿನೇ ಓಡಿರೋದು ಗಾಡಿ. ಬರೀ 35,000 ಕಿಲೋಮೀಟರ್ ಓಡಿದೆ. ಆಫರ್ 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 ಅಂತೀರಾ? ದಸರಾ ಹಾಗೂ ದೀಪಾವಳಿಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ವಿಶೇಷವಾದಂತ ಆಫರ್ ಇದೆ, ಮಿಸ್ ಮಾಡ್ಕೊಳಕ್ ಹೋಗಬೇಡಿ, ಖಂಡಿತಲ್ಲೂ ವಿಸಿಟ್ ಸರ್. ಬರೀ 50,000 ರೂಪಾಯಿ ತಗೊಂಬನ್ನಿ ಸರ್, ನಿಮಗೆ ಸ್ವಿಫ್ಟ್ ನಾನು ಮಾಡ್ಕೊಡ್ತೀನಿ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ನಿಮಗೆ ಯಾವತ್ತು ಕಾರ್ ಕಲೆಕ್ಷನ್ ಕಮ್ಮಿ ಇರಲ್ಲ ಸರ್. ನೀವು ಯಾವಾಗ ಬಂದ್ರೆ 100ಕ್ಕಿಂತ ಹೆಚ್ಚು ಗಾಡಿಗಳು ಇರುತ್ತೆ ಸರ್. ಒಂದು ರೌಂಡ್ ನೋಡ್ಕೊಳ್ಳಿ ಸರ್ ಗಾಡಿಗಳು. ಇಂಥ ಗಾಡಿ ಇಲ್ಲ ನಂಗಿಲ್ಲ, ಪ್ರತಿಯೊಂದು ಗಾಡಿನೂ ಇಟ್ಟಿರ್ತೀವಿ ಸರ್. 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಳ್ಳಿ. ತಿಂಗಳ 10,000 ಕಟ್ಕೊಂಡು ಹೋಗಿ ಸರ್ ಸಾಕು. ಬೇರೆ 10,000 ರೂಪಾಯಿ ತಿಂಗಳಿಗೆ ಕಟ್ಕೊಂಡು ಹೋಗಿ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಒಳ್ಳೆ ಬ್ರಾಡ್ ಮ್ಯಾಗ್ ವೀಲು, ಟೈರ್ಸ್, ಒಳ್ಳೆ ಲೆದರ್ ಆಪರೇಷನ್, ಟೆಸ್ಟಿಂಗ್ ಸಿಸ್ಟಮ್ ಇದೆ. ವಿತ್ ಸನ್ ರೂಫ್ ಸಮೇತ ಬರುತ್ತೆ ಸರ್ ಗಾಡಿ. ವಿತ್ ಸನ್ ರೂಫ್ ಕೂಡ ಹೌದು. ಗಾಡಿ ಏನು ಮಾಡಿಸೋ ಅವಶ್ಯಕತೆ ಇಲ್ಲ, ಕಸ್ಟಮರ್ ತಗೊಂಡು ನೆಮ್ಮದಿಯಾಗಿ ಓಡಿಸ್ಕೊಬಹುದು. ನೆಕ್ಸ್ಟ್ ಸರ್ ಪೋಲೋ ಹೈಲೈನ್ ಲೇಟೆಸ್ಟ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2017 ಮಾಡಲು ಫ್ಯಾಮಿಲಿ ಯೂಸ್ ವೆಹಿಕಲ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಹುಂಡೈ i10 ಗ್ರ್ಯಾಂಡ್ 2014 ಮಾಡಲು ಡೀಸೆಲ್ ಇಂಜಿನ್. ಫೈನಲ್ ಡಿಮ್ಯಾಂಡ್ ಬಂದು 1,10,000 ರೂಪಾಯಿ ಗಾಡಿ ಕೊಡೋಣ. 1,10,000 ರೂಪೀಸ್ 1,10,000 ಓನ್ಲಿ ಸರ್. ಎಕ್ಸ್ಟಿರಿಯರ್ ಒಂದೇ ಒಂದು ಸ್ಕ್ರಾಚ್ ಆಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. And this world ain't right, won't accept it. Negative energy, I expect it. Once it's in your mind, it's infectious. So fight for your life and reject it. You better give me space, I'm protective. My adrenaline spikes when I'm threatened. And if you stay in my way, I'm aggressive. Cause when there's no exit, I'll kill when I'm desperate. There's no exit, I'll kill when I'm desperate. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿರುವ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ ಮೋರ್ ದನ್ 100+ ಕಾರ್ಸ್ ಇದೆ. ನೀವು ಹಂಗೆ ನೋಡ್ಬೋದು ಎಷ್ಟು ಕಾರ್ಸ್ ಇದೆ ಅಂತ. ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ಬೇರೆ 1 ಲ್ಯಾಕಿಂದನೂ ಕಾರ್ಗಳೆಲ್ಲ ಸ್ಟಾರ್ಟ್ ಆಗುತ್ತಂತೆ. ಸೊ ಇವಾಗ ಸರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ, EMI ಆಗುತ್ತಾ, ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕಾರ್ ಇಸ್ಕೊಬೇಕಂದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಈ ವಿಡಿಯೋಗೂ ಲೈಕು ಮಾಡಿ. ಸರ್ ಇವಾಗ ನಮ್ಮ ಜೊತೆ ಇದ್ದಾರೆ. ಸರ್ ನಾವು ವೆಲ್ಕಮ್ ಮಾಡೋಣ ಚಾನಲ್ಗೆ. ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಕಿಶೋರ್ ಅಂತ ಸರ್. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಸರ್ ನಾವು ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀವಿ. 7-8 ಇಯರ್ಸಿಂದ ಮಾಡ್ತಾ ಇದ್ದೀರಾ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ ಸರ್. ಸರ್ ನಾಗರಬಾವಿ BDA ಕಾಂಪ್ಲೆಕ್ಸ್ ಇಂದ 100 ಮೀಟರ್ಸ್ ಮುಂದೆಗಡೆ ನಿಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂತ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಸರ್. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ಕೊಟ್ಟಿರ್ತೀವಿ. ಸೊ ಸರ್ ಫಸ್ಟ್ ಯಾವ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್ ಎಲ್ಲಾ ಗಾಡಿಗಳು ಇದೆ, ನಾವು ಎಲ್ಲಿಂದ ಬೇಕಾದ್ರೂ ತಗೊಬಹುದು. ಈ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಯಾವ ಗಾಡಿ ಏನ್ ಪ್ರೈಸ್ ಅಲ್ಲಿ ಇದೆ, ಏನ್ ಡೀಟೇಲ್ ಪ್ರತಿಯೊಂದು ಹೇಳ್ತಾ ಹೋಗೋಣ. ನೀವು ಲೋನ್ ಬಗ್ಗೆ ಕೇಳಿದ್ರೆ ಕಸ್ಟಮರ್ಸ್ಗೆ ಪ್ರತಿಯೊಬ್ಬರಿಗೂ ಲೋನ್ ಆಗುತ್ತೆ, ಬಟ್ ನಿಮ್ದು ಏನಾದ್ರೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, ನಿಮ್ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ದಲ್ಲಿ 2012 ಮಾಡಲಿಂದ ಮೇಲ್ಗಡೆ ನೀವು ಯಾವುದೇ ಗಾಡಿ ತಗೊಂಡ್ರು ಸಹ ನಿಮ್ಗೆ ಲೋನ್ ಆಗುತ್ತೆ. ಬೆಂಗಳೂರಿಂದ ಆಚೆಗಡೆ ಇರೋರಿಗೆ 2014 ಮೇಲ್ಗಡೆ ಗಾಡಿಗಳಿಗೆ ಮಾತ್ರ ಲೋನ್ ಆಗುತ್ತೆ. ಹೌದು. ಓಕೆ, ಸೊ ಫಸ್ಟ್ ಇವಾಗ ಲೋ ಬಜೆಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ಲೋ ಬಜೆಟ್ ನಮ್ಮ ವ್ಯೂವರ್ಸ್ಗೆ ತೋರಿಸಿ ಸರ್, ಹೇಳಿ ಸರ್. ಸರ್ ಬನ್ನಿ, ಫಸ್ಟ್ ವೆಹಿಕಲ್ ಎಸ್ಟೀಮ್ ಇದೆ. ಎಸ್ಟೀಮು 2005 ಮಾಡಲು
ಓಕೆ ವೆರಿ ನೀಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಏನು ಮಾತಾಡಂಗಿಲ್ಲ. ಹಾ. AC ಪವರ್ ಸ್ಟೀರಿಂಗ್ ಅಂಡ್ ಪವರ್ ವಿಂಡೋ ಸಮೇತ ಬರುತ್ತೆ ವೆಹಿಕಲ್. ಸರ್ ಈ ವೆಹಿಕಲ್ ಪ್ರೈಸಿಂಗ್ ಬಂದು ಬರೀ 1,19,000 ಕೊಟ್ಬೋಣ ಸರ್. 1,19,000 ರೂಪಾಯಿ. 1,19,000 ನೆಗೋಷಿಯೇಟ್ ಮಾಡ್ತೀರಾ ಇಲ್ಲ ಫಿಕ್ಸ್ಡ್ ಪ್ರೈಸಾ? ಸರ್ ಮುಂದಗಡೆ ಬಂದ್ರು ಸಹ ಒಂದು 5,000 ರೂಪಾಯಿ ನೆಗೋಷಿಯಬಲ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ನೆಗೋಷಿಯಬಲ್ ಕೇಳಕ್ ಹೋಗಿ. ಏನಕ್ಕೆ ಅಂದ್ರೆ ಫುಲ್ ಆಫರ್ ಅಲ್ಲಿ ಕೊಡ್ತೇವೆ. ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ತುಂಬಾ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಗಾಡಿ ಕೊಟ್ಬೋದು. ಗಾಡಿ ಕೊಟ್ಬಿಡ್ತೀರಾ? ಖಂಡಿತ. ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್. ಸರ್ ಲೊಗಾನ್ ಇದೆ ಇಲ್ಲೇ. ಸರ್ ಈ ಲೊಗಾನ್ ಬಂದು ನಿಮಗೆ GLX ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್, 2008 ಮಾಡಲ್, ಸೆಕೆಂಡ್ ಅವರ್. ಗಾಡಿ ಬೆಲೆ ಕೇಳ್ತೀರಾ ಬರೀ 1,65,000 ರೂಪಾಯಿ ಫೈನಲ್ ಕೊಡೋಣ ಸರ್. 1,65,000 ಫೈನಲ್? ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಈ ಕಡೆ ಬನ್ನಿ. ಫೋರ್ಡ್ ಫಿಯಟ್ ಪುಂಟೋ ಇದೆ. ಫಿಯಟ್ ಪುಂಟೋ 2011 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿ ನಿಮಗೆ ಫೈನಲ್ ಬೆಲೆ 1,70,000 ರೂಪಾಯಿ ಆಗುತ್ತೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಗಾಡಿಲಿ. ಓಕೆ. ನೆಕ್ಸ್ಟ್ ಬಂದು ನಿಮ್ಗೆ i20 ಇದೆ ಸರ್. i20 2013 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ, ಸೆಕೆಂಡ್ ಓನರ್ ಗಾಡಿ. ಬರೀ 3,40,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 3,40,000 ಗಾಡಿ ಕೊಟ್ಬಿಡ್ತೀರಾ? ಖಂಡಿತ. ಓಕೆ. ನೆಕ್ಸ್ಟ್ ಸರ್. ಸರ್ ಮತ್ತೊಂದು ಪುಂಟೋ ಇದೆ. ಈ ಪುಂಟೋನು ಸಹ 2011 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ. ಈ ಗಾಡಿ ಬೆಲೆ ಸಹ ನಿಮಗೆ ಬರೀ 1,70,000 ರೂಪಾಯಿ ಕೊಡೋಣ. 1,70,000 ರೂಪಾಯಿಗೆ? 1,70,000 ಓನ್ಲಿ. ಓಕೆ. ನೆಕ್ಸ್ಟ್ ಸರ್. ಸರ್ ಬೀಟ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2010 ಮಾಡಲು ಸಿಂಗಲ್ ಓನರ್ LT ಟಾಪ್ ಎಂಡ್ ವೇರಿಯಂಟ್. ಈ ಗಾಡಿ ಬೆಲೆನೂ ಸಹ ಬರೀ 1,80,000 ರೂಪಾಯಿ ಕೊಡೋಣ ಸರ್. 1,80,000? 1,80,000 ಓನ್ಲಿ. ಓಕೆ. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ SX4 ಇದೆ. SX4 2007 ಮಾಡಲು ಪೆಟ್ರೋಲ್ ಇಂಜಿನ್, ZXi ವೇರಿಯಂಟ್. ಗಾಡಿನ 1,90,000 ರೂಪಾಯಿ ಕೊಟ್ಬೋಣ ಸರ್. 1,90,000 90,000 ರೂಪಾಯಿ ಖಂಡಿತ. ಓಕೆ. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಇನ್ನೊಂದಿದೆ, ಇದು SX4. ಈ SX4 ಬಂದು 2008 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ಆಗಿರುತ್ತೆ. ಈ ಗಾಡಿನ ಸಹ ಬರೀ 1,85,000 ರೂಪಾಯಿ ಗಾಡಿ ಕೊಡೋಣ ಸರ್. 1,85,000 ಸಿಡಾನ್ ವೆಹಿಕಲ್ ಸರ್. ಓಕೆ. ನೆಕ್ಸ್ಟ್ ಸರ್ ಮತ್ತೊಂದು ಲೊಗಾನ್ ಇದೆ. ಈ ಲೊಗಾನ್ GLX ವೇರಿಯಂಟ್ ಆಗಿರುತ್ತೆ. ಇದು 2008 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಬರುತ್ತೆ. ಗಾಡಿಯ ಬೆಲೆ ಬರೀ 1,30,000 ರೂಪಾಯಿ ಕೊಡೋಣ ಸರ್. 1,30,000 ಓನ್ಲಿ ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ಆಲ್ಟೋ ತುಂಬಾ ಬೇಡಿಕೆ ಇರ್ತಕ್ಕಂಥ ಗಾಡಿ. ಆಲ್ಟೋ ಹುಡುಕ್ತಾ ಇರ್ತಕ್ಕಂಥ ಒಂದು ಬೆಸ್ಟ್ ಕಲೆಕ್ಷನ್ ಅಂತ ಹೇಳಿ ಹೇಳ್ಬೋದು. 2009 ಮಾಡಲು ಆಲ್ಟೋ LXi ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ. ಈ ಗಾಡಿ ಬೆಲೆ ಬರೀ 1,80,000 ರೂಪಾಯಿ ಕೊಡೋಣ ಸರ್. 1,80,000 ವಿತ್ ಫ್ರೆಶ್ FC ಇನ್ಶೂರೆನ್ಸ್. ಓಕೆ. ನೆಕ್ಸ್ಟ್ ಸರ್. ಸರ್ ಇಂಡಿಗೋ ಕೇಳೋಂಥವ್ರಿಗೆ ಇಂಡಿಗೋ 2004 ಮಾಡಲು ಡೀಸೆಲ್ ಇಂಜಿನ್, ಬರೀ 99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 99,000 ರೂಪಾಯಿ? 99,000 ರೂಪಾಯಿ ಮಾತ್ರ ಸರ್. ಬರೀ 99,000 ರೂಪಾಯಿ. ಓಕೆ. ಸರ್ ಇನ್ನ ಹಿಂದೆಗಡೆ ಇದೆ ಬನ್ನಿ ಇಲ್ಲಿ ವೆಹಿಕಲ್. ಮತ್ತೊಂದು ಇಂಡಿಗೋ ಇದೆ ಸರ್. ಸರ್ ಈ ಇಂಡಿಗೋ ಬಂದು 2009 ಮಾಡಲು 12 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್, GLS ವೇರಿಯಂಟ್. ಗಾಡಿಯ ಬೆಲೆ ಬರೀ 1,80,000 ರೂಪಾಯಿ ಮಾತ್ರ. 1,80,000? ಹೌದು. 2012 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್. ನೆಕ್ಸ್ಟ್ ಸರ್. ಸರ್ ಗೆಟ್ಸ್ ಇದೆ. ಗೆಟ್ಸ್ ಅಲ್ಲಿ ಡೀಸೆಲ್ ಹುಡುಕ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಿ ಹೇಳ್ಬೋದು. ಗೆಟ್ಸ್ GVS ವೇರಿಯಂಟ್, ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ. ಇದನ್ನು ಸಹ ಬರೀ 1,80,000 ರೂಪಾಯಿಗೆ. ಡೀಸೆಲ್ ವೇರಿಯಂಟ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಡೀಸೆಲ್ ವೇರಿಯಂಟ್ 1,80,000 ರೂಪಾಯಿ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಬರುತ್ತೆ. 1,80,000? 1,80,000 ಓನ್ಲಿ ಸರ್. ನೆಕ್ಸ್ಟ್ ಸರ್. ಸರ್ ಇಂಡಿಕಾ ವಿಸ್ತಾ ಸರ್, ಟಾಟಾ ಇಂಡಿಕಾ ವಿಸ್ತಾ LX ವೇರಿಯಂಟ್. ಗಾಡಿ ಬಂದು 2011 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. ಈ ಗಾಡಿಯ ಬೆಲೆ ಬರೀ 2,00,000 ರೂಪಾಯಿ ಸರ್. 1,99,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ಫ್ಯಾಬಿಯಾ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ. ಆಂಬಿಯಂಟ್ ವೇರಿಯಂಟ್, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 1,90,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ ಸರ್. 1,90,000 ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್. ಸರ್ ಇಂಡಿಕಾ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2010 ಮಾಡಲು ಡೀಸೆಲ್ ಇಂಜಿನ್ ಇಂಡಿಕಾ, ಬರೀ 1,10,000 ರೂಪಾಯಿ ಗಾಡಿ ಕೊಡ್ತೀನಿ. 1,10,000 ರೂಪಾಯಿ? 1,10,000 ಓನ್ಲಿ ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ಜೆನ್ SC ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2011 ಮಾಡಲು ಜೆನ್ SC ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಈ ಗಾಡಿ ಬರೀ 2,10,000 ರೂಪಾಯಿ ಕೊಡೋಣ ಸರ್. 2,10,000? ಹೌದು ಸರ್. ನೆಕ್ಸ್ಟ್ ಸರ್. ಸರ್ ಸ್ಯಾಂಟ್ರೋ ಇದೆ. 2004 ಮಾಡಲು ಪೆಟ್ರೋಲ್ ಇಂಜಿನ್, 3ನೇ ಓನರ್ ಆಗಿರುತ್ತೆ ಗಾಡಿ. ಈ ಗಾಡಿಯ ಬೆಲೆ ಬಂದು ಬರೀ 1,20,000 ರೂಪಾಯಿ ಗಾಡಿ ಕೊಡೋಣ ಸರ್. 1,20,000 ಫ್ರೆಶ್ FC ಜೊತೆ? ಹೌದು ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ಫಿಯಟ್ ಪುಂಟೋ ಇದೆ. ಡೀಸೆಲ್ ಗಾಡಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಫಿಯಟ್ ಪುಂಟೋ 2009 ಮಾಡಲು ಡೀಸೆಲ್ ಇಂಜಿನ್ ಗಾಡಿ, ಬರೀ 1,70,000 ರೂಪಾಯಿ ಈ ಗಾಡಿ ಕೊಡ್ತೀನಿ ಸರ್. 1,70,000 ರೂಪಾಯಿಗೆ? ಓಕೆ. ಬನ್ನಿ ಸರ್, ಇನ್ನು ಮುಂದೆಗಡೆ ಆ ಕಡೆ ಗಾಡಿಗಳಿದೆ ನೋಡೋಣ. ಸರ್ ಫಿಯಟ್ ಪುಂಟೋ ಡೀಸೆಲ್ ಇಂಜಿನ್, 2012 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ ಬರೀ 2,10,000 ರೂಪಾಯಿ ಗಾಡಿ ಕೊಡೋಣ ಸರ್. 2,10,000 ಓನ್ಲಿ ಸರ್. ಎಮೋಷನ್ ಪ್ಯಾಕ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಡೀಸೆಲ್ ವೆಹಿಕಲ್ ಸರ್. ಓಕೆ. ನೆಕ್ಸ್ಟ್ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ ಇದೆ. ಸ್ಕೋಡಾ ಫ್ಯಾಬಿಯಾ 2012 ಮಾಡಲು ಆಂಬಿಷನ್ ಪ್ಲಸ್ ವೆಹಿಕಲ್. ಓಕೆ. ಸರ್ ಈ ವೆಹಿಕಲ್ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ. ಈ ಗಾಡಿಯ ಬೆಲೆ ಬಂದು ನಿಮಗೆ ಬರೀ 2,40,000 ರೂಪಾಯಿ ಕೊಡೋಣ ಸರ್. 2,40,000? ಹೌದು ಸರ್. 2,40,000 ರೂಪಾಯಿ ಮಾತ್ರ.
ನೆಕ್ಸ್ಟ್ ಸರ್ ಸರ್ 2007 ಮಾಡಲು ಪೆಟ್ರೋಲ್ ಇಂಜಿನ್ ಜೆನ್ ಎಸ್ಸಿಲೋ VXI ಇದೆ. AC ಪೋರ್ಷನ್ 4 ಪವರ್ ವಿಂಡೋಸ್ ಬರುತ್ತೆ. ಗಾಡಿಯ ಬೆಲೆ ಬಂದು ಬರೀ 1,40,000 ಫೈನಲ್ ಮಾಡ್ಕೊಡ್ತೀನಿ. 1,40,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್ ಸರ್ I10 ಹುಡುಕ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಆಪ್ಷನ್ ವಿತ್ ಗ್ಯಾಸ್ ಇರ್ತಕ್ಕಂಥ ಗಾಡಿ. 2013 ಮಾಡಲು ಪೆಟ್ರೋಲ್ ಇಂಜಿನ್ ಸರ್ ಬರೀ 2,50,000 ಗಾಡಿ ಕೊಡೋಣ ಸರ್. 2,50,000. ಹೌದು ಸರ್, ಬರೀ 2,50,000 ಗಾಡಿ ಕೊಡೋಣ. ನೆಕ್ಸ್ಟ್ ಸರ್ ಸರ್ ಪೋಲೋ ಹೈಲೈನ್ ಲೇಟೆಸ್ಟ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2017 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ಬೆಲೆ ಬರೀ 6,10,000 ಗಾಡಿ ಮಾಡ್ಕೋಣ ಸರ್. 6,10,000 ಮಾಡ್ಕೋಣ ಸರ್. ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಅಂಡ್ ABS ಪ್ರತಿಯೊಂದು ಇರುತ್ತೆ ಸರ್ ಗಾಡಿ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಅಲ್ಲೊಂದು ಔಟ್ಲ್ಯಾಂಡರ್ ಇದೆ ನೋಡಿ. ಔಟ್ಲ್ಯಾಂಡರ್ 2010 ಮಾಡಲು ಸಿಂಗಲ್ ಓನರ್ 4x4 ಆಟೋಮೆಟಿಕ್ ವೆಹಿಕಲ್ ಸರ್. ಗಾಡಿನ ಬರೀ 3,70,000 ಮಾಡ್ಕೊಡ್ತೀನಿ ಸರ್. 3,70,000 4x4 ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ ನೆಕ್ಸ್ಟ್ ಸರ್ ನಿಸಾನ್ ಟೆರಾನೋ ಇದೆ ಸರ್. ನಿಸಾನ್ ಎಕ್ಸ್ಟ್ರಾ ಎಲ್ ಇದು. ನಿಸಾನ್ ಎಕ್ಸ್ಟ್ರಾ ಎಲ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಅಂತ ತುಂಬಾ ಚೆನ್ನಾಗಿದೆ. 4-wheel ಡ್ರೈವ್ ವಿತ್ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಗಾಡಿ ಡ್ಯೂಯಲ್ ಏರ್ ಬ್ಯಾಗ್ ಸಹ ಬರುತ್ತೆ ಕಂಪ್ನಿಯಿಂದ. ಓಕೆ ಗಾಡಿ ಬಂದು T30 ಅಂತ ವೇರಿಯಂಟ್ 2006 ಮಾಡಲು ಡೀಸೆಲ್ ಇಂಜಿನ್. ಬರೀ 3,40,000 ಮಾತ್ರ ಬರುತ್ತೆ. 3,40,000 ಅಷ್ಟೇ. ವಿತ್ ಸನ್ ರೂಫ್ ಖಂಡಿತ ವಿತ್ ಸನ್ ರೂಫ್ ಬರುತ್ತೆ ಸರ್ ಗಾಡಿ. 3,40,000 ಗೆ ನಿಮ್ಗೆ ವಿತ್ ಸನ್ ರೂಫ್ ಇರೋ ಗಾಡಿ ಸಿಗ್ತಾ ಇದೆ ಖಂಡಿತ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಇದೊಂದು I20 ಒಂದಿದೆ. I20 2015 ಮಾಡಲು ಗಾಡಿ ಡೀಸೆಲ್ ಇಂಜಿನ್ ಫುಲ್ಲಿ ಮಾಡಿಫೈಡ್ ಆಗುತ್ತೆ ವಿತ್ ಬ್ರಾಡ್ ಮ್ಯಾಗ್ ವೀಲ್ಸ್ ಬ್ರಾಡ್ ಟೈರ್ಸ್ ಪ್ರತಿಯೊಂದು ಹಾಕ್ಸಿರ್ತಾರೆ ಸರ್. ಈ ಗಾಡಿ ಬೆಲೆ ಬಂದು ಬರೀ 5,60,000 ಮಾಡ್ಕೋಣ. 5,60,000. 5,60,000. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಗಾಡಿ ಕೊಡ್ತೀರಾ ಸರ್? ಸರ್ 50,000ದಿಂದ 1,00,000 ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 50,000ದಿಂದ 1,00,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಳ್ಳಿ. ತಿಂಗಳ 10,000 ಕಟ್ಕೊಂಡು ಹೋಗಿ ಸರ್ ಸಾಕು. ಬೇರೆ 10,000 ತಿಂಗಳಿಗೆ 10,000 ತಿಂಗಳಿಗೆ ಕಟ್ಕೊಂಡು ಹೋಗಿ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಓಕೆ ಸರ್. ಆಮೇಲೆ ಇವಾಗ ನಿಮ್ಮ ಹತ್ರ ಗಾಡಿಗೆಲ್ಲ ಇಸ್ಕೊಂಡ್ರೆ ಇಂಜಿನ್ ವಾರಂಟಿ ಅದು ಬಗ್ಗೆ ನಮ್ಮ ವ್ಯೂವರ್ಸ್ ಗೆ ಸ್ವಲ್ಪ ಹೇಳ್ಬಿಡಿ ಸರ್. 2 ಲಕ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವಾಹನ ನೀವು ಖರೀದಿ ಮಾಡೋದು ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ನಿಮಗೆ 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗೆ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ವಾರಂಟಿ ಬರುತ್ತೆ. ಓಕೆ ನಿಮ್ಮ 6 ತಿಂಗಳು ಅಂದ್ರೆ ನೀವೇನ್ ಗಾಡಿ ತಗೊಂಡ್ರೆ ಅವತ್ತಿಂದ 6 ತಿಂಗಳ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಮಾತ್ರ ಏನೇ ಪ್ರಾಬ್ಲಮ್ ಆದ್ರೂ ಸಹ ಕಾಂಪ್ರಿಹೆನ್ಸಿವ್ ವಾರಂಟಿ ಫ್ರೀ ಆಫ್ ಕಾಸ್ಟ್ ನಾನು ಗಾಡಿ ರೆಡಿ ಮಾಡ್ಕೊಡ್ತೀನಿ. ಗಾಡಿ ರೆಡಿ ಮಾಡ್ಕೊಡ್ತೀನಿ ಖಂಡಿತವಾಗ್ಲು ಸರ್. ಓಕೆ ನೆಕ್ಸ್ಟ್ ಸರ್ ಅಸೆಂಟ್ ಇದೆ. ಹುಂಡೈ ಅಸೆಂಟ್ 11 ಮಾಡಲು ಗಾಡಿ ಸೆಕೆಂಡ್ ಓನರ್ ಇರುತ್ತೆ. ವೆರಿ ಬ್ಯೂಟಿಫುಲ್ ಕಂಡೀಷನ್ ಇದೆ. ವೆರಿ ವೆಲ್ ಮೇಂಟೈನ್ ಇದೆ. ವೆರಿ ನೀಟ್ ಆಗಿದೆ ವೆಹಿಕಲ್. ಗಾಡಿನ ಬರೀ 1,95,000 ಫೈನಲ್ ಆನ್ ಫೈನಲ್ ಕೊಡ್ತೀನಿ. 1,95,000 ಫೈನಲ್ ಆನ್ ಫೈನಲ್ ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್ ಲೀನಿಯಾ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2011 ಮಾಡಲು ಡೀಸೆಲ್ ಇಂಜಿನ್ ಸರ್ ಲೀನಿಯಾ ಇದು. ಈ ಗಾಡಿಯ ಬೆಲೆ ಬರೀ 1,99,000 ಕೊಟ್ಬಿಡ್ತೀನಿ. ಎಮೋಷನ್ ಪ್ಯಾಕ್ ವೆಹಿಕಲ್ 1,99,000 ಹೌದು ಸರ್. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಲೀನಿಯಾ TZ ಇದೆ ಸರ್. 2013 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. TZ ಪಾಕೆಟ್ ರಾಕೆಟ್ ಅಂತಾನೆ ಕರೀತಾರೆ ಗಾಡಿ. ಇದನ್ನ ಅಷ್ಟೊಂದು ಪಿಕಪ್ ಅಷ್ಟೊಂದು ಪವರ್ಫುಲ್ ವೆಹಿಕಲ್ ಸರ್. ಈ ಗಾಡಿಯ ಬೆಲೆ ಬಂದು ಬರೀ 3,20,000 ಫೈನಲ್ ಆನ್ ಫೈನಲ್ ಕೊಡೋಣ ಸರ್. 3,20,000 ಫೈನಲ್ ಕೊಡೋಣ ಸರ್. ಓಕೆ ನೆಕ್ಸ್ಟ್ ಸರ್ ಆಮೇಲೆ ನನಗೆ ಫುಲ್ ಲೋನ್ ಆಗಬೇಕು ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2015 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಜಿನೇನ್ 55,000 ಕಿಲೋಮೀಟರ್ ಮಾತ್ರ ಓಡಿರ್ತಕ್ಕಂಥ ಗಾಡಿ. ಈ ಗಾಡಿಗೆ ನೀವು ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಫುಲ್ ಲೋನ್ ಆಗುತ್ತೆ. ಈ ಗಾಡಿಯ ಬೆಲೆ ಬಂದು ಬರೀ 2,90,000 ಮಾತ್ರ. 2,90,000 ಬೇರೆ 50,000 ತಗೊಂಡೋಗ್ಬೋದು ಸರ್. ಓಕೆ ಸರ್. ಆಮೇಲೆ ನಿಮ್ಮ ಹತ್ರ ಇವಾಗ ಗಾಡಿ ಎಲ್ಲ ಇಸ್ಕೊಂಡ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಹೆಂಗೆ ಸರ್? ಎಷ್ಟು ದಿನದಲ್ಲಿ ಡಾಕ್ಯುಮೆಂಟ್ಸ್ ಅವ್ರಿಗೆ ಕೊಡ್ತೀರಾ ಸರ್? ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಯಾವತ್ತೂ ನಿಮ್ಮ ಹತ್ರ ಕಸ್ಟಮರ್ಗೆ ನಾವು ಗಾಡಿಗೆ ಯಾವುದೇ ರೀತಿ ಟ್ರಾನ್ಸ್ಫರ್ ಚಾರ್ಜಸ್ ತಗೊಳ್ಳಲ್ಲ. ಓಕೆ ಫ್ರೀ ಆಫ್ ಕಾಸ್ಟ್ ನಾವು CC ಮತ್ತೆ TO ಮಾಡ್ಕೊಡ್ತೀವಿ. ಕಮಿಷನ್ ₹1 ತಗೊಳ್ಳಲ್ಲ. 2 ಲಕ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವಾಹನ ನೀವು ತಗೊಂಡ್ರು ಸಹ ನಿಮ್ಗೆ 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ಗೆ ವಾರಂಟಿ ಕೊಡ್ತೀವಿ. ಓಕೆ ಹಾಗೂ ನಿಮ್ಮ ಹತ್ರ 0 ಅಡಿಷನಲ್ ಚಾರ್ಜಸ್, ₹1 ಅಡಿಷನಲ್ ಚಾರ್ಜಸ್ ತಗೊಳ್ತೀರಾ ನಿಮ್ಗೆ ಗಾಡಿ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟೇಶನ್ಗೆ ನಾವೇನ್ ಮಾಡ್ತೀವಿ, ಕಸ್ಟಮರ್ ಇವತ್ತಿಂದ ಡೆಲಿವರಿ ತಗೊಂಡು ನಾಳೆ ಬೆಳಿಗ್ಗೆ RTO ಸಬ್ಮಿಟ್ ಮಾಡ್ತೀವಿ. ವಿತಿನ್ 45 ವರ್ಕಿಂಗ್ ಡೇಸ್ ಒಳಗಡೆ 90% ಆಫ್ ದ ಡಾಕ್ಯುಮೆಂಟ್ಸ್ ಕಸ್ಟಮರ್ ಮನೆಗೆ ಹೋಗುತ್ತೆ. ಮನೆಗೆ ಮಾಡ್ಕೊಡ್ತೀರಾ? ಮನೆಗೆ ಡೆಲಿವರಿ ಆಗುತ್ತೆ. ಅವ್ರೇನ್ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಬೇಕು ಅಂತೆಲ್ಲ. RTO ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗೋದ್ರಿಂದ ಅವ್ರ ಮನೆಗೆ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ. ನಾವೇನು ಅದಕ್ಕೆ ವೈಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ನಾಳೆ ಪ್ರತಿದಿನ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ RTO ಕಡೆಯಿಂದ ಏನೇನ್ ಸ್ಟೇಟಸ್ ಇದೆ, ಒಂದೊಂದು ಪ್ರೊಸೆಸ್ ಚೇಂಜ್ ಆಗ್ತಿದೆ ಕಸ್ಟಮರ್ ಮೊಬೈಲ್ಗೆ ಮೆಸೇಜ್ ಆಗ್ತಾ ಇರುತ್ತೆ. ಅವರೇ ಫಾಲೋ ಅಪ್ ಮಾಡ್ಕೋಬಹುದು. ಓಕೆ ಸೂಪರ್ ಸರ್. ಸೊ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಇನ್ನ ಇದೆ, ಬನ್ನಿ ಈ ಕಡೆ ಇದೆ. ನಾವು ನೋಡಿದ್ದು ಇನ್ನು 25% ಅಷ್ಟೇ. ಇನ್ನು 75% ಆಫ್ ದಿ ವೆಹಿಕಲ್ಸ್ ಹಂಗೆ ನೋಡ್ಬೋದು. ಇವ್ರ ಹತ್ರ ಕಾರ್ಸ್ ಬಂದ್ಬಿಟ್ಟು ಫುಲ್ ಕಲೆಕ್ಷನ್ಸ್ ಇರುತ್ತೆ. ಯಾವಾಗಲೂ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ ಇವ್ರ ಹತ್ರ, ಅವಾಗಲೂ ಆಲ್ಮೋಸ್ಟ್ ಒಂದು 150+ ಕಾರ್ಸ್ ಇತ್ತು. ಸೊ ಇವಾಗೂ ಇದೆ. ಸೊ ನೆಕ್ಸ್ಟ್ ಸರ್
ಸರ್ ಇನ್ನೊಂದು i20 ಇದೆ ಇಲ್ಲಿ ಹಾ. 2012 ಮಾಡಲು ಪೆಟ್ರೋಲ್ ಇಂಜಿನ್ ವಿತ್ LPG ಬರುತ್ತೆ, ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. Okay. ಬರೀ 3,60,000 ರೂಪಾಯಿ ಗಾಡಿ ಮಾಡ್ಕೋಣ. 3,60,000. ಹೌದು ಸರ್, ಸಿಂಗಲ್ ಓನರ್ ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥದ್ದು ವಿತ್ ಗ್ಯಾಸ್ ಸರ್. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟ್ ಆಲ್ಟಾ 800 ಇದೆ ಸರ್, 2015 ಮಾಡಲು, Okay. LXi ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ ಸರ್, ಬರೀ 7,50,000 ರೂಪಾಯಿ ಗಾಡಿ ಕೊಡ್ತೀನಿ. 2,50,000 ಕೊಡ್ತೀರಾ? ಖಂಡಿತ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ವೆರಿಟೋ ಇದೆ, ಮಹೀಂದ್ರ ವೆರಿಟೋ D4 2013 ಮಾಡಲು ಡೀಸೆಲ್ ಇಂಜಿನ್, Okay. ಸಿಂಗಲ್ ಓನರ್ ಗಾಡಿ ಸರ್. ಹಾ. 2.5 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ ಸರ್. 2.5 ಲಕ್ಷ ರೂಪಾಯಿ ಗಾಡಿ. 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಓಕೆ, ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ಸರ್. ಹಾ. ಹೋಂಡಾ ಸಿಟಿ 2010 2010 ಮಾಡಲು ಪೆಟ್ರೋಲ್ ಇಂಜಿನ್ ವಿತ್ ಮ್ಯಾಗ್ವೀಲ್ ಅಂಡ್ ಗುಡ್ ಟೈರ್ ಸಮೇತ ಇದೆ. ಹಾ. ಗ್ರೇ ಕಲರ್, ಒಳ್ಳೆ ಲೆದರ್ ಆಪಲಸ್ಟ್ರಿ ಬರುತ್ತೆ, ಟಚ್ ಸ್ಕ್ರೀನ್ ಅಂಡ್ ಸಿಸ್ಟಮ್ ಬರುತ್ತೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ, ಏನು ಮಾತಾಡೋಂಗಿಲ್ಲ. Okay. ಗಾಡಿ ಫೈನಲ್ ಬೆಲೆ ಒಂದು 2,70,000 ರೂಪಾಯಿ ಕೊಟ್ಬಿಡೋಣ ಸರ್. 2,70,000 ರೂಪಾಯಿಗೆ. ನೆಕ್ಸ್ಟ್ ಸರ್. ಸರ್ ಹೋಂಡಾ ಸಿಟಿ ಇದೆ, ಹಾ. 2004 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸರ್. ಗಾಡಿಯ ಫೈನಲ್ ಡಿಮ್ಯಾಂಡ್ ಬಂದು 1,10,000 ರೂಪಾಯಿ ಗಾಡಿ ಕೊಡೋಣ. 1,10,000 ರುಪೀಸ್ಗೆ 1,20,000 ಓನ್ಲಿ ಸರ್. ಓಕೆ ಸರ್ ನೆಕ್ಸ್ಟ್ ಫೋರ್ಡ್ ಫಿಗೋ ಇದೆ ನೋಡಿ ಇಲ್ಲಿ. ಹಾ. ಸರ್ ಈ ಫೋರ್ಡ್ ಫಿಗೋ ಬಂದು 2011 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಆಗುತ್ತೆ, ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. Okay. 2,10,000 ರೂಪಾಯಿಗೆ ಫೈನಲ್ ಗಾಡಿ ಕೊಡ್ತೀನಿ ಸರ್. 2,10,000 ರೂಪಾಯಿ. 2,10,000 ರೂಪಾಯಿ ಡೀಸೆಲ್ ಇಂಜಿನ್. 2,10,000. ಹೌದು ಸರ್. ನೆಕ್ಸ್ಟ್ ಸರ್. ಸರ್ ಕ್ವಿಡ್ ಇದೆ, ಹಾ. ರೆನಾಲ್ಡ್ ಕ್ವಿಡ್ 2016 ಮಾಡಲು ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್ ಗಾಡಿ. ಹಾ. ಗಾಡಿಯ ಫೈನಲ್ ಡಿಮ್ಯಾಂಡ್ 2,90,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 2,90,000 ರೂಪಾಯಿ ಗಾಡಿ ಕೊಟ್ಬಿಡ್ತೀರಾ? ಬರೀ 2,90,000 ರೂಪಾಯಿ ಗಾಡಿ ಕೊಟ್ಬೋಣ. ಓಕೆ, ನೆಕ್ಸ್ಟ್ ಸರ್ ಮತ್ತೆ ಇಲ್ಲಿ ಫಿಯೇಟ್ ಪುಂಟೋ ಇದೆ. ಹಾ. ಫಿಯೇಟ್ ಪುಂಟೋ EVO ವೇರಿಯಂಟ್, ಹಾ. 2015 ಮಾಡಲು, ಓಕೆ. ಪೆಟ್ರೋಲ್ ಇಂಜಿನ್ ಮತ್ತೆ ಸಿಂಗಲ್ ಓನರ್ ಗಾಡಿ. ಫೈನಲ್ ಬೆಲೆ ಒಂದು 3,70,000 ರೂಪಾಯಿ ಬಂದ್ರೆ ಗಾಡಿ ಕೊಟ್ಬೋಣ. 3,70,000 ಬರೀ ರೂಪಾಯಿ. 3,70,000 ರೂಪಾಯಿ ಗಾಡಿ ಕೊಟ್ಬೋಣ. ನೆಕ್ಸ್ಟ್ ಸರ್. ಸರ್ KEV K8 ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, 2016 ಮಾಡಲು ಡೀಸೆಲ್ ಇಂಜಿನ್ ಸರ್ ಗಾಡಿ. Okay. ಈ ಗಾಡಿ ಫೈನಲ್ ಬಂದು 4,60,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 4,60,000 ಫೈನಲ್. ಖಂಡಿತ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ i20 ಇದೆ, 2015 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಗಾಡಿ ಓಡಿರೋದು ಬರೀ 28,000 ಕಿಲೋಮೀಟರ್ ಮಾತ್ರ. ಓಕೆ. ಸರ್ ಈ ಗಾಡಿಯ ಫೈನಲ್ ಬೆಲೆ ನಿಮ್ಗೆ 5,60,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 5,60,000 ರುಪೀಸ್ಗೆ ಕೊಟ್ಬಿಡ್ತೀರಾ? ಖಂಡಿತ. ಓಕೆ ಸರ್ ಹೋಂಡಾ ಜಾಜ್, ಹಾ. 2017 ಮಾಡಲು ಪೆಟ್ರೋಲ್ ಇಂಜಿನ್, ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಗಾಡಿ ಬಂದು ನಿಮಗೆ ಬರೀ 5,30,000 ರೂಪಾಯಿ ಮಾಡಿ ಕೊಟ್ಬಿಡೋಣ ಸರ್. 5,30,000 ರೂಪಾಯಿಗೆ ಮಾಡ್ಕೊಡ್ತೀರಾ? ಹೌದು ಸರ್, ಜಾಜ್ VMT ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ, ನೆಕ್ಸ್ಟ್ ಸರ್. ಸರ್ ಹುಂಡಾ ಎಕ್ಸೆಂಟ್, ಹಾ. 2013 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. ಗಾಡಿಯ ಫೈನಲ್ ಬೆಲೆ ಬಂದು 3,70,000 ರೂಪಾಯಿ ಕೊಟ್ಬೋಣ ಸರ್. 3,70,000 ರೂಪಾಯಿ ಕೊಟ್ಬೋಣ. ಇವಾಗ ನೀವು ಹೇಳ್ತಾ ಇರೋ ರೇಟ್ ಎಲ್ಲ ಫಿಕ್ಸ್ಡ್ ಪ್ರೈಸ್ ಆಗ ದಸರಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? 95% ವೆಹಿಕಲ್ ಎಲ್ಲ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ. ಮುಂದೆಗಡೆ ಬಂದು ಸಹ ಒಂದು 5,000 ರೂಪಾಯಿ ನಾನು ಏನು ವಿಡಿಯೋದಲ್ಲಿ ಹೇಳ್ತೇನೆ ಆಲ್ರೆಡಿ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ. ಹಾ. ಬರೀ ಕೋಟಿಂಗ್ ಬೇರೆ ಇರುತ್ತೆ, ನಾನು ಹೇಳ್ತಾ ಇರೋದು ಬೇರೆ ಬೆಲೆ ಕಮ್ಮಿ ಹೇಳ್ತಾ ಇದೀನಿ. ಹಾ. ಮುಂದೆಗಡೆ ಬಂದು ಸಹ ಒಂದು 5,000 ರೂಪಾಯಿ ಕಮ್ಮಿ ಆಗ್ಬೋದು. 5,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀರಾ? ಅದಕ್ಕಿಂತ ಜಾಸ್ತಿ ಕೇಳಂಗಿಲ್ಲ. ಓಕೆ, ನೆಕ್ಸ್ಟ್ ಸರ್. ಸರ್ ವ್ಯಾಗನರು, ಹಾ. 2010 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. AC, ಪವರ್ ಸ್ಟೇರಿಂಗ್, ಡ್ಯೂಯಲ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಲಿ. Okay. ಒಳ್ಳೆ ಫ್ಯಾಮಿಲಿ ಯೂಸ್ ವೆಹಿಕಲ್ ವಿತ್ ಲೆದರ್ ಸೀಟ್ ಸಮೇತ ಬರುತ್ತೆ. ಸರ್ ಈ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿಯ ಫೈನಲ್ ಬೆಲೆ ಹಾ. 2,40,000 ರೂಪಾಯಿ ಕೊಟ್ಬೋಣ ಸರ್. 2,40,000 only sir. ಓಕೆ, ನೆಕ್ಸ್ಟ್ ಸರ್. ಸರ್ ಸ್ವಿಫ್ಟ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಹಾ. 2016 ಮಾಡಲು ಪೆಟ್ರೋಲ್ ಇಂಜಿನ್, VXi ವೇರಿಯಂಟ್, ಸಿಂಗಲ್ ಓನರ್ ಆಗಿರುತ್ತೆ. ಓಕೆ. ಗಾಡಿ ಬಂದು ಬರೀ 4,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,91,000 ರೂಪಾಯಿ. 99,000. 99,000 ರೂಪಾಯಿ ಕೊಟ್ಬಿಡ್ತಾರೆ. ಖಂಡಿತ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸರ್ ಈ ಸ್ವಿಫ್ಟ್ 2012 ಮಾಡಲು, ಹಾ. ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಆಗಿರುತ್ತೆ. Okay. 3,50,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,50,000 ಲಕ್ಷ. 3,50,000 ಲಕ್ಷ ಡೀಸೆಲ್ ಇಂಜಿನ್ VDI, ಬರೀ 2012 ಮಾಡಲು ಸರ್. ಓಕೆ, ಸರ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್, 2009 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ಗಾಡಿ ಸರ್. ಹಾ. ಗಾಡಿಯ ಫೈನಲ್ ಬೆಲೆ 3,10,000 ರೂಪಾಯಿ ಕೊಡೋಣ ಸರ್. 3,10,000 ಓನ್ಲಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಈ ಸ್ವಿಫ್ಟ್ ಇದು ಸಹ 2012 ಮಾಡಲ್ ಆಗಿರುತ್ತೆ. ಹಾ. ಇದನ್ನು ಡೀಸೆಲ್ ಇಂಜಿನ್ ಆಗಿರುತ್ತೆ. ಈ ಗಾಡಿನೂ ಸಹ ಬರೀ 3,50,000 ರೂಪಾಯಿ ಗಾಡಿ ಕೊಟ್ಬಿಡಿ. 3,50,000 ಗಾಡಿ ಕೊಟ್ಬಿಡ್ತಾರೆ. ಖಂಡಿತ ಸರ್. ಸೊ ನೆಕ್ಸ್ಟ್ ಸರ್. ಸರ್ ಮತ್ತೊಂದು KEV ಇದೆ ಇಲ್ಲಿ. ಸರ್ ಈ KEV ಬಂದು ಇದನ್ನು 2016 ಮಾಡಲ್ ಆಗಿರುತ್ತೆ. ಓಕೆ. ಗಾಡಿ ಬಂದು K6+ 6 ಸೀಟರ್ ಆಗಿರುತ್ತೆ. ಡೀಸೆಲ್ ಇಂಜಿನ್, ಸಿಂಗಲ್ ಓನರ್ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿ. ಗಾಡಿಯ ಫೈನಲ್ ಬೆಲೆ 4,60,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. 4,60,000 ಫೈನಲ್. ಖಂಡಿತ. ಇದಕ್ಕೂ ಬೇರೆ 1,00,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ತಗೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಬನ್ನಿ ಸರ್, ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. 13 ಮಾಡಲು ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. ಗಾಡಿಯ ಫೈನಲ್ ಬೆಲೆ 3,20,000 ರೂಪಾಯಿ ಮಾಡ್ಕೊಳ್ಳೋಣ.
Okay. ಸೀಟ್ ಕವರ್ ಇಲ್ಲ ಅಂದ್ರೆ 70-80 ಸಾವಿರ ರೂಪಾಯಿ ಇದೆ ಸರ್. ಮ್ಯಾರ್ವಿನ್ ಸೀಟ್ ಕವರ್ಸ್ ಇದೆ ಗಾಡಿಲಿ. ಹಾ. ಡೀಸೆಲ್ ಇಂಜಿನ್ ಆಗಿರುತ್ತೆ. 2013 ಮಾಡಲು ಗಾಡಿ ಬಂದು ಕ್ಲಾಸ್ ಕಂಡೀಷನ್ ಇರುವಂತ ಗಾಡಿ ಸರ್. ಓಕೆ ನೆಕ್ಸ್ಟ್ ಸರ್. ಸರ್ i10 ಗ್ರ್ಯಾಂಡ್ ಒಂದು ಫ್ಯಾಮಿಲಿ ಯೂಸ್ ವೆಹಿಕಲ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಹುಂಡೈ i10 ಗ್ರ್ಯಾಂಡ್ 2014 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಗಾಡಿ. ಒಳ್ಳೆ ಲೆದರ್ ಆಪರೇಷನ್ ಇರ್ತಕ್ಕಂಥ ಗಾಡಿ. ಬಟನ್ ಸ್ಟಾರ್ಟ್ ಆಸ್ಟಾ ವೇರಿಯಂಟ್ ವೆಹಿಕಲ್. ಗಾಡಿಯ ಫೈನಲ್ ಬೆಲೆ 3,80,000 ರೂಪಾಯಿ ಮಾಡ್ಕೊಡ್ತೀನಿ. 3,80,000 ಫೈನಲ್ ಸರ್ ಖಂಡಿತ. ಓಕೆ ನೆಕ್ಸ್ಟ್ ಸರ್. ಸರ್ ಚವರ್ಲೆಟ್ ಸೇಲ್ ಇದೆ. 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಓಕೆ 2,10,000 ರೂಪಾಯಿ ಗಾಡಿ ಕೊಡ್ತೀನಿ. 2,10,000 ರೂಪಾಯಿಗೆ ಖಂಡಿತ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಮಿಕ್ಕಿದ ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್. ಸರ್ i10 ಇದೆ. i10 ಮ್ಯಾಗ್ನಾ ಡೀಸೆಲ್ ವೇರಿಯಂಟ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. 3,10,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,10,000 ಓನ್ಲಿ ಸರ್. ಹೌದು. ಓಕೆ ಸೊ ನೆಕ್ಸ್ಟ್ ಗೆಟ್ಸ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಗೆಟ್ಸ್ GLE ಪೆಟ್ರೋಲ್ ಇಂಜಿನ್ 2006 ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಬರೀ 1,55,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 1,55,000 ರೂಪಾಯಿಗೆ 1,55,000 ಮಾತ್ರ ಸರ್. ಸೊ ನೆಕ್ಸ್ಟ್ ಸರ್. ಸರ್ ಮತ್ತೊಂದು ಪೋಲೋ ಇದೆ ಇಲ್ಲಿ. ಹೈಲೈನ್ 2014 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಶೋರೂಮ್ ಮೇಂಟೈನ್ಡ್ ವೆಹಿಕಲ್. ಓಕೆ ಶೋರೂಮ್ ಇಷ್ಟಿನೇ ಓಡಿರೋದು ಗಾಡಿ. ಬರೀ 35,000 ಕಿಲೋಮೀಟರ್ ಓಡಿದೆ. ಗಾಡಿಯ ಫೈನಲ್ ಬೆಲೆ 4,50,000 ರೂಪಾಯಿ ಮಾಡ್ಕೋಣ ಸರ್. 4,50,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್. ಸರ್ ಮತ್ತೊಂದು i20 ಇದೆ. i20 ಆಸ್ಟಾ 2009 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ. 2,30,000 ರೂಪಾಯಿ ಗಾಡಿ ಕೊಡ್ತೀನಿ. 2,30,000 ರೂಪಾಯಿ ಗಾಡಿ. 2,30,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. ಸರ್ ನೆಕ್ಸ್ಟ್ ಸರ್. ಸರ್ ವೋಲ್ಕ್ಸ್ ವ್ಯಾಗನ್ ಅಲ್ಲಿ ಗಾಡಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸಿಡಾನ್ ವೆಹಿಕಲ್ ಒಂದು ಒಳ್ಳೆ ವೆಹಿಕಲ್ ಇದೆ. ವೋಲ್ಕ್ಸ್ ವ್ಯಾಗನ್ ವೆಂಟೋ ಹೈಲೈನ್ 2011 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ. ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 3,30,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 3,30,000 3,30,000 ರೂಪಾಯಿ ಮಾತ್ರ. ಓಕೆ ನೆಕ್ಸ್ಟ್ ಬಂದು ಮತ್ತೊಂದು ವೆಂಟೋ ಇದೆ ಸರ್. ಇದು ಬಂದು 2011 ಮಾಡಲು ಡೀಸೆಲ್ ಇಂಜಿನ್. ಈ ಗಾಡಿನ ಬರೀ 2,80,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 2,80,000 ಮಾತ್ರ. ಓಕೆ ನೆಕ್ಸ್ಟ್ ಸರ್ ಇನ್ನೊಂದಿದೆ ಹೈಲೈನ್ ಡೀಸೆಲ್ ಇಂಜಿನ್. ಇದು 2011 ಮಾಡಲು ಇದು ಸಹ ಡೀಸೆಲ್ ಇಂಜಿನ್. 3,20,000 ರೂಪಾಯಿ ಗಾಡಿ ಕೊಟ್ಬಿಡ್ತೀನಿ. 3,20,000 ರೂಪಾಯಿ. ಹೌದು ಸರ್. ಓಕೆ ನೆಕ್ಸ್ಟ್ ಸರ್. ಸರ್ SX4 ZXi ಟಾಪ್ ಎಂಡ್ ವೆಹಿಕಲ್ 2008 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. Okay. ಬರೀ 1,85,000 ರೂಪಾಯಿ ಗಾಡಿ ಕೊಡ್ತೀನಿ. 1,85,000 ಗಾಡಿ ಕೊಡ್ತೀರಾ? ಖಂಡಿತ ಸರ್. ಸೊ ನೆಕ್ಸ್ಟ್ ಸರ್. ಸರ್ ಹೋಂಡಾ ಅಮೇಜು 2013 ಮಾಡಲು ಓಕೆ ಸೆಕೆಂಡ್ ಓನರ್ ಇರುತ್ತೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಓಕೆ ತುಂಬಾ ಕ್ಲಾಸ್ ಆಗಿರ್ತಕ್ಕಂಥ ಗಾಡಿ. ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಗಾಡಿಯ ಫೈನಲ್ ಬೆಲೆ 3,80,000 ರೂಪಾಯಿ ಕೊಡೋಣ ಸರ್. 3,80,000 ರೂಪಾಯಿ ಕೊಟ್ಬೋಣ ಸರ್. ಸರ್ ಆಮೇಲೆ ತುಂಬಾ ಜನ ಬಂದ್ಬಿಟ್ಟು ತಾರ್ ಅಂತ ಹುಡುಕ್ತಾನೆ ಇರ್ತಾರೆ. ನಿಮ್ಮ ಹತ್ರನೂ ಇದೆಯಾ ತಾರ್ ಏನಾದ್ರು? ನೋಡಿ ಸರ್ ಇಲ್ಲೇ ಇದೆ. ಓಕೆ ಕಾರ್ ಇಲ್ಲ ಅಂತ ಹೇಳಕ್ಕಾಗತ್ತಾ ಶೋರೂಮ್ ಇಟ್ಕೊಂಡು? ಸರ್ 2024 ಮಾಡಲು. ಓಕೆ 43,000 ಓಡಿದೆ ಅಷ್ಟೇ ಗಾಡಿ. ಡೀಸೆಲ್ ಇಂಜಿನ್ 4x2 1,50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿಲಿ. ಓಕೆ ಗಾಡಿ ತಗೊಂಡು 1,50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಒಂದೇ ಒಂದು ಸ್ಕ್ರಾಚ್ ಆಗ್ಲಿ ಮತ್ತೊಂದಾಗ್ಲಿ ಏನಿಲ್ಲ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಒಳ್ಳೆ ಲೆದರ್ ಆಪರೇಷನ್, ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಗೂ ಹಿಲ್ ಕಂಟ್ರೋಲ್ ಎಲ್ಲ ಪ್ರತಿಯೊಂದು ಇದೆ. ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲರ್ ಸಹ ಇದೆ. ಹಿಲ್ ರೋಡ್ ಅಸಿಸ್ಟೆಂಟ್ ಇದೆ ವೆಹಿಕಲ್ ಅಲ್ಲಿ. ಗಾಡಿ ಮ್ಯಾಗ್ವೀಲ್ ನೋಡಿ. ಗಾಡಿ ಮ್ಯಾಗ್ವೀಲ್ಗೆ ಏನಿಲ್ಲ ಅಂದ್ರೂ 1,00,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಓಕೆ ಗಾಡಿ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ. 14,20,000 ರೂಪಾಯಿಗೆ ಗಾಡಿ ಫೈನಲ್ ಕೊಡ್ತೀನಿ ಸರ್. 14,20,000 ಓನ್ಲಿ. 2024 ಮಾಡಲ್ ತಾರ್. ಓಕೆ ಸೊ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಕೊಡ್ತೀರಾ ಸರ್? ಈಗ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಲೋನ್ ಮಾಡ್ಕೊಡ್ತೀನಿ. ಬೇರೆ 2 lakh ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ 2024 ಮಾಡಲ್. ಹೌದು. ಸೊ ನೆಕ್ಸ್ಟ್ ಸರ್. ಸರ್ ರೆನಾಲ್ಡ್ಸ್ ಕಾಲಾ ಇದೆ ಇಲ್ಲಿ. ರೆನಾಲ್ಡ್ಸ್ ಕಾಲಾ ಡೀಸೆಲ್ ಇಂಜಿನ್ 2012 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಗಾಡಿಯ ಫೈನಲ್ ಬೆಲೆ 3,50,000 ಬಂದೇ ಕೊಟ್ಬೋಣ ಸರ್. 3,50,000 50,000 ಅಷ್ಟೇ ಸರ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಫ್ಯಾನ್ಸಿ ನಂಬರ್ ಇರ್ತಕ್ಕಂಥ ಒಂದು ಹೋಂಡಾ ಸಿಟಿ ಆಗಿರುತ್ತೆ. 3,777 ಗಾಡಿ ನಂಬರು. ಓಕೆ ಸರ್ ಗಾಡಿ ಹೋಂಡಾ ಸಿಟಿ SMT ವೇರಿಯಂಟ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇದೆ. ಓಕೆ ಬರೀ 3,40,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 3,40,000 40,000 ಓನ್ಲಿ. ಓಕೆ ಸರ್ ಜೆನ್ ಎಸ್ಟಿಲೋ 2007 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. 35,000 ಕಿಲೋಮೀಟರ್ ಜಿನೈನ್ ಓಡಿರ್ತಕ್ಕಂಥ ಗಾಡಿ. ಗಾಡಿ ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಸಮೇತ ಬರುತ್ತೆ. ಓಕೆ 1,45,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ ಸರ್. ಫೋರ್ಡ್ ಎಕೋಸ್ಪೋರ್ಟ್ ತುಂಬಾ ಬೇಡಿಕೆ ಇರ್ತಕ್ಕಂಥ ಗಾಡಿ. 2013 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ. ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲ್. 4,50,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,50,000 ರೂಪಾಯಿ ಗಾಡಿ. 4,00,000 ರೂಪಾಯಿ ಕೊಟ್ಬೋಣ ಸರ್. ಓಕೆ ಸೊ ನೆಕ್ಸ್ಟ್ ಸರ್. ಸರ್ ಫುಲ್ಲಿ ಮಾಡಿಫೈಡ್ ಸ್ವಿಫ್ಟ್ ಇದೆ ಸರ್. 2018 ಮಾಡಲು ಸಿಂಗಲ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಒಳ್ಳೆ ಬ್ರಾಡ್ ಮ್ಯಾಗ್ವೀಲು, ಟೈರ್ಸ್, ಒಳ್ಳೆ ಲೆದರ್ ಆಪರೇಷನ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ವಿತ್ ಸನ್ ರೂಫ್ ಸಮೇತ ಬರುತ್ತೆ ಸರ್ ಗಾಡಿ. ವಿತ್ ಸನ್ ರೂಫ್ ಕೂಡ. ಹೌದು. ಗಾಡಿ ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಕಸ್ಟಮರ್ ತಗೊಂಡು ನೆಮ್ಮದಿಯಾಗಿ ಓಡಿಸ್ಕೊಬಹುದು. ಗಾಡಿಯ ಫೈನಲ್ ಬೆಲೆ 6,60,000 ರೂಪಾಯಿ ಬರುತ್ತೆ ಸರ್. 6,60,000 ರೂಪಾಯಿಗೆ. ಹೌದು. ಓಕೆ ಸೊ ನೆಕ್ಸ್ಟ್ ಸರ್. ಸರ್ ಸಿಯಾಜ್ ಇದೆ.
ಹಾ. 2017 ಮಾಡಲು Okay. VDI ಆಪ್ಷನಲ್ ಆಗಿರುತ್ತೆ, ಹಾ. ಸಿಂಗಲ್ ಓನರ್ ಗಾಡಿ, ಬರೀ 5,90,000 ರೂಪಾಯಿಗೆ SR ನೋಡಿ ಗಾಡಿ ಕೊಡ್ತೀನಿ ಸರ್. 5,90,000. 2017 ಮಾಡಲು ಡೀಸೆಲ್ ಇಂಜಿನ್, ಓಕೆ ಮತ್ತೊಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ, ಓಕೆ 2015 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಗಾಡಿ. ಹಾ, ಹಾ. ಈ ಗಾಡಿನ ಸಹ ಬರೀ 4,50,000 ರೂಪಾಯಿ ಗಾಡಿ ಕೊಡೋಣ ಸರ್. 4,50,000 ರೂಪಾಯಿ. 4,50,000 ಮಾತ್ರ ಸರ್. 2015 ಮಾಡಲು ಡೀಸೆಲ್ ಇಂಜಿನ್ 4,50,000 rupees ಮಾತ್ರ. Only. ಸೊ ನೆಕ್ಸ್ಟ್ ಸರ್ ಡಸ್ಟರ್ ಇದೆ. ಸರ್ ಡಸ್ಟರ್ ಕೇಳುವಂತ ಒಂದು ಒಳ್ಳೆ ಆಪ್ಷನ್. 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ, Okay. ಬರೀ 4,40,000 ರೂಪಾಯಿ ಗಾಡಿ ಕೊಡೋಣ. RXZ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ 4,40,000 rupees ಮಾತ್ರ. ಖಂಡಿತ. ಓಕೆ ಸರ್ ಇಲ್ಲೊಂದು XUV ಇದೆ, ಹಾ. XUV W8 ವೇರಿಯಂಟ್ 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ, ಹಾ. ಬರೀ 5,50,000 ರೂಪಾಯಿಗೆ SR ನೋಡಿ ಗಾಡಿ ಕೊಡ್ತೀನಿ ಸರ್. 5,50,000 ರೂಪಾಯಿಗೆ. ಖಂಡಿತ ಬರೀ 5,50,000 ರೂಪಾಯಿ ಕೊಡ್ತೀನಿ ವಿತ್ ಮ್ಯಾಗ್ವಿಲ್ ಅಂಡ್ ಟೈರ್ ಸಮೇತ ಇದೆ ಗಾಡಿ. ಸರ್ ಇದಕ್ಕೂ ಲೋನ್ ಆಗುತ್ತಾ? ಖಂಡಿತವೂ ಲೋನ್ ಆಗುತ್ತೆ ಸರ್, ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ ನೆಕ್ಸ್ಟ್ ಸರ್. ಸರ್ ಟಾಟಾ ಆರ್ಯಾ ಹಾ ಒಳ್ಳೆ 7 ಸೀಟರ್ ವೆಹಿಕಲ್ 4x2 2012 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ, ಓಕೆ ಬರೀ 3,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,60,000 ರೂಪೀಸ್ಗೆ ಗಾಡಿ ಕೊಡ್ತೀರಾ? ಖಂಡಿತ. ನೆಕ್ಸ್ಟ್ ಸರ್. ಸರ್ ಮೊರಾಜೋ ಇದೆ, ಹಾ ಲೇಟೆಸ್ಟ್ ಗಾಡಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ 2018 ಮಾಡಲು ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ, ಡೀಸೆಲ್ ಇಂಜಿನ್, ಹಾ. ಬರೀ 7 ಲಕ್ಷ ರೂಪಾಯಿ ಫೈನಲ್ SR ನೋಡಿ ಗಾಡಿ ಕೊಡ್ತೀನಿ. 7 lakh rupees ಫೈನಲ್. ಫೈನಲ್ Okay. 2018 ಮಾಡಲು ಬರೀ 7 ಲಕ್ಷ ರೂಪಾಯಿ ಕೊಡ್ತೀನಿ. ಡೌನ್ ಪೇಮೆಂಟ್ ಎಷ್ಟು ಸರ್? 2 ಲಕ್ಷ ಮಾಡಿದ್ರೆ ಕೊಟ್ಬಿಡ್ತೀರಾ? 1 ಲಕ್ಷ ಮಾಡಿ ಮಿಕ್ಕಿದ್ ನಾನು ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಮಾಡಿದ್ರೆ ಕೊಟ್ಬಿಡ್ತೀರಾ? ಖಂಡಿತ ಅಲ್ಲ ಸರ್. ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಖಂಡಿತ ಸರ್. ಸೊ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ? ಲೈಕ್ ದಸರಾ ಆಫರ್ ಬಗ್ಗೆ ಇನ್ನೊಂದ್ಸತಿ ಸರ್ ಏನಾದ್ರು? ಫ್ರೆಂಡ್ಸ್ ಕಾರ್ ಕ್ಲಬ್ ಬರೀ ದಸರಾನೇ ಅಂತಲ್ಲ, ಆ ಬಾಲ ಈ ಬಾಲ ಹಾ ಪ್ರತಿ ಸರಿನೂ ಆಫರ್ ಇರುತ್ತೆ. ಓಕೆ ನೀವು ಯಾವ್ದಾದ್ರು ಗಾಡಿ ತಗೊಳ್ಳಿ, ನಾನು ಆಗ್ಲೇ ಹೇಳ್ದಂಗೆ ಆಲ್ಟೋ ಚಾರ್ಜ್ ತಗೊಳಲ್ಲ, ಕಮಿಷನ್ ತಗೊಳಲ್ಲ, ಫ್ರೀ ಆಫ್ ಕಾಸ್ಟ್ ನಾನು ನಿಮ್ಮ ಹೆಸರಿಗೆ CC ಮತ್ತೆ TO ಮಾಡ್ಕೊಡ್ತೀವಿ. 2 ಲಕ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ವಾಹನ ನೀವು ತಗೊಂಡ್ರು ಸಹ ಹಾ. 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಮಾಡ್ತೀವಿ. ಓಕೆ ಜೊತೆಗೆ ಯಾವ ಗಾಡಿ ತಗೊಂಡ್ರು ಸಹ ಜನರಲ್ ಸರ್ವಿಸ್ ಅಂದ್ರೆ ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ನ ಚೇಂಜ್ ಮಾಡ್ಬಿಟ್ಟು ನಿಮಗೆ ಗಾಡಿ ಡೆಲಿವರಿ ಕೊಡ್ತೀವಿ, ನಿಮ್ ಕಣ್ಣು ಮುಂದೆ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಖಂಡಿತ ಅಲ್ಲ. ಸೊ ನೆಕ್ಸ್ಟ್ 10,000 ಕಿಲೋಮೀಟರ್ಸ್ ಆಯಿಲ್ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಕೊಟ್ಟಿದ್ದಕ್ಕೆ. Thank you. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಫುಲ್ ಕಂಪ್ಲೀಟ್ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡ ಸಿಗೋಣ. ಥ್ಯಾಂಕ್ ಯು, ಬಾಯ್.